ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಇಲ್ಲಿ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯ ತನ್ನ ಮಕ್ಕಳಿಗೆ ಡಬ್ಬಿ ರೆಡಿ ಮಾಡ್ತಿದ್ದಾಳೆ. ಬಿಕಾಸ್ ತನ್ನ ಮಕ್ಕಳು ಹೊಟ್ಟೆ ಹಸ್ಕೊಂಡಿರ್ಬೋದು, ಅವ್ರಿಗೆ ಅಡುಗೆ ಬರೋದಿಲ್ಲ, ಏನು ಊಟ ಮಾಡಿರ್ತಾರೋ ಏನು ಅಂತ. ಆದರೆ ಅಲ್ಲಿ ತಾಂಡವ್ ಮಾತ್ರ ಎಲ್ಲರಿಗೂ ಕೂಡ ಕಾಫಿ ಕೊಟ್ಟು ಶ್ರೇಷ್ಠ ಹೇಳಿದಾಗೆ ಶ್ರೇಷ್ಠ ಹೇಳಿರೋ ಕೆಲಸದವ್ರನ್ನ ಬುಕ್ ಮಾಡಿ ಎಲ್ರಿಗೂ ಕೂಡ ಸರ್ಪ್ರೈಸ್ ಕೊಡೋಕೆ ಮುಂದಾಗ್ತಿದ್ದಾರೆ. ಆದರೆ ಇಲ್ಲಿ ಪೂಜಾ ಮತ್ತು ಕುಸುಮ ಇಬ್ಬರು ಕೂಡ ಸೇರಿಕೊಂಡು ತಾಂಡವ್ಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಕೂಡ ಸಪ್ರೇಟ್ ಊಟ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಪ್ರತಿಯೊಂದು ಕೆಲಸನೂ ಕೂಡ ತಾಂಡವ್ ಕೈಲಿ ಮಾಡಿಸ್ಬೇಕು ಅಂತ ಇದ್ದರೆ ತಾಂಡವ್ ಕೊಡ್ತಾನೆ ಬಿಗ್ ಶಾಕ್. ಈ ಕಡೆ ಎಲ್ರಿಗೂ ಕೂಡ ಏನೇನು ಬೇಕು ಅಂತ ವೆರೈಟಿ ಫುಡ್ಸ್ನೆಲ್ಲ ಬರ್ಕೂತಿದ್ದಾಗ ಈ ಕಡೆ ಕುಸುಮವ್ರಿಗೆ ಆಶ್ಚರ್ಯ ಆಗುತ್ತೆ. ಏನಿದು ಇಷ್ಟೆಲ್ಲ ಏನು ಹೊರಗಡೆಯಿಂದ ತರಿಸ್ತೀಯ, ಹೊರಗಡೆ ಊಟನ ಕೈಯಲ್ಲೂ ಕೂಡ ಮುಟ್ಟಲ್ಲ ಅಂತಾರೆ. ಇಲ್ಲಮ್ಮ ಮನೇಲೇ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾಗೆ ಡೋರ್ ಬೆಲ್ ನಾಕ್ ಆಗುತ್ತೆ. ತಕ್ಷಣ ಈ ಕಡೆ ಡೋರ್ ಓಪನ್ ಮಾಡಿದ ತಕ್ಷಣ ಕುಸುಮವ್ರು ಅನ್ಕೋತಾರೆ ಯಾರು ಬೆಳಗ್ಗೆ ಸೋಪು ಮಾರೋರು ಬಂದರು, ಹೋಗ್ತಾರೋ ಅಂತ ಕಳಿಸು ತಾಂಡವ್ ಅಂತ. ಆದರೆ ನಾನು ಕುಕ್ಕೋಗಿ ಬಂದಿದ್ದೀನಿ ಅಂತಿದ್ದಾಗೆ ಕುಕ್ಕೋಗ ಏನು ಅಂತ ಕೇಳ್ತಿದ್ರೆ ನಿಮಗೆ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ, ಕುಕ್ ನಾನು ಅಂತ ಹೇಳ್ತಿದ್ದಾರೆ. ಏನು ಕುಕ್ಕ, ನಮ್ಮ ಮನೆಗೆ ಯಾವ ಕುಕ್ಕು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ಅಂತ ಕುಸುಮವ್ರು ಹೇಳಿದಕ್ಕೆ ಅಮ್ಮ ಕರೆಸಿದ್ದು ನಾನು ಅಂತಿದ್ದಾರೆ. ಎಲ್ರಿಗೂ ಕೂಡ ಬಿಗ್ ಶಾಕ್ ಆಗುತ್ತೆ. ಏನು ಮಾತಾಡ್ತಿದ್ಯಾ ತಾಂಡವ್, ನಮ್ಮ ಮನೆಗೆ ಯಾವ ಅಡುಗೆ ಕೆಲಸದವರು ಬೇಕಾಗಿಲ್ಲ ಅಂದಾಗ ನಮಗೆ ಹೊರಗಡೆಯವ್ರ ಕೈಯಿಂದ ಊಟ ಮಾಡೋ ಕರ್ಮ ಇಲ್ಲ, ನಮಗೆ ಯಾರು ಹೊರಗಡೆಯವರು ಕೂಡ ಅಡುಗೆ ಮಾಡೋದು ಬೇಕಾಗಿಲ್ಲ. ನಂತರ ಇದೆಲ್ಲ ಒಂದು ಸೈಡ್ ಆಗ್ತಾ ಇದ್ರೆ ಈ ಕಡೆ ಏನಮ್ಮ ಮಾತಾಡ್ತಿದ್ಯಾ ನೀನು, ಭಾಗ್ಯ ಕೂಡ ಹೊರಗಡೆಯಿಂದನೇ ಬಂದಿದ್ದಲ್ವ, ಅವಳ ಕೈಗೆ ಅಡ್ಜಸ್ಟ್ ಆಗಲಿಲ್ವ, ಹಾಗೆ ಇವಳ ರುಚಿಗೂ ಅಡ್ಜಸ್ಟ್ ಆಗಿ ಅಂತಿದ್ರೆ ಏನು ಮಾತಾಡ್ತಿದ್ಯಾ ತಾಂಡವ್ ನೀನು ಅಂತ ಅಪ್ಪ ಅಮ್ಮ ಇಬ್ಬರು ಕೂಡ ತಾಂಡವ್ ವಿರುದ್ಧ ನಿಂತ್ಕೋತಾರೆ. ಇನ್ನು ನಮ್ಮ ಮನೆ ಸೊಸೆಯನ್ನು ಕೆಲಸದವನು ಒಂದೇ ಮಾಡ್ತಿದ್ಯಾ, ಈ ರೀತಿಯೆಲ್ಲ ಮಾತಾಡಬೇಡ ತಾಂಡವ್ ಅಂತ ಹೇಳ್ತಿದ್ದಾರೆ. ಅಮ್ಮ ಯಾಕೆ ನೀವು ಅರ್ಥ ಮಾಡ್ಕೋತಿಲ್ಲ, ನಾನು ಒಬ್ಬ ಗಂಡಸು ಹೊರಗಡೆ ಹೋಗಿ ದುಡಿಯೋನು, ಇದನ್ನೆಲ್ಲ ಮಾಡೋದು ನನಗೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. 9 ಗಂಟೆಗೆ ಆಫೀಸ್ಗೆ ಹೋಗಬೇಕು, ಆಮೇಲೆ ನೈಟ್ 9 ಗಂಟೆ ಆದರೂ ಆಗಬಹುದು, ಅಲ್ಲಿ ತನಕ ನೀವೆಲ್ಲ ಹಸ್ಕೊಂಡಿರೋಕ್ಕಾಗತ್ತಾ, ಮಕ್ಕಳಿದ್ದಾವೆ ಪಾಪ, ಮಕ್ಳು ಹಸ್ಕೊಂಡಿರ್ಬೇಕಾದ್ರೆ ನೀವು ವಯಸ್ಸಾದವ್ರು ಇದ್ದೀರ, ನಿಮಗೆಲ್ಲ ನನಗೆ ಮಾಡೋಕ್ಕಾಗತ್ತಾ, ಕೆಲಸ ಮಾಡಿಕೊಂಡು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ತಾನೆ, ನಾನೇ ಅಡುಗೆ ಮಾಡಿ ನೋಡಬೇಕು ಅಂತ ಏನಿಲ್ಲ ಅಲ್ವಾ, ಒಟ್ಟಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ಯಾರ ಮುಖಾಂತರ ಆದರೆ ಏನಂತ ಅದು ಕೆಲಸದವ್ರಿಗೆ ದುಡ್ಡು ಕೊಡೋ ಸಾಮರ್ಥ್ಯ ನನಗಿದೆ ತಾನೆ ಅಂತ ತಾಂಡವ್ ಹೇಳ್ತಿದ್ದಾನೆ. ಆದರೆ ಇಲ್ಲಿ ಕುಸುಮವ್ರಿಗೆ ಈಗ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಜೊತೆಗೆ ಈ ಕಡೆ ಕೆಲಸದವ್ರು ಕೂಡ ಬರ್ತಾರೆ, ನಿಮಗೆಲ್ಲ ಏನು ಬೇಕು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಈ ಕಡೆ ಎಲ್ಲರೂ ಕೂಡ ವೆರೈಟಿ ಫುಡ್ ಹೇಳ್ತಿದ್ದಾರೆ. ಎಲ್ಲ ಕೂಡ ಮಾಡೋಕ್ಕಾಗತ್ತೆ ಅಂದಾಗ ಖಂಡಿತ ಫಟ್ ಅಂತ ಮಾಡ್ತೀನಿ, ಏನು ಬೇಕು ಅಂತ ತನ್ಮಯ್ ಕೇಳ್ತಾರೆ, ಇಡ್ಲಿ ಹೇಳ್ತಾನೆ, ತನ್ವಿ ಕೇಳ್ತಾರೆ, ನೂಡಲ್ಸ್ ಹೇಳ್ತಾಳೆ, ಹಾಗೆ ಕುಸುಮವ್ರು ಕೇಳ್ತಾರೆ ಪೊಂಗಲ್ ಹೇಳ್ತಾರೆ, ಹಾಗೆ ಧರ್ಮ ಅಂಕಲ್ಗೆ ಉಪ್ಪಿಟ್ಟಾದರೆ ಪೂಜಾ ನೀನು ಯಾರು ಅಂತ ಕೇಳ್ತಿದ್ರೆ ಈ ಕಡೆ ಪೂಜಾ ನನಗೆ ಮಸಾಲೆ ದೋಸೆ ಬೇಕು ಅಂತ ಹೇಳ್ತಾಳೆ. ಎಲ್ಲವನ್ನ ಕೂಡ ಮಾಡಿ ಮುಗಿಸ್ತೀನಿ, ನಿನ್ನ ಬಸ್ ಯಾವಾಗ ಬರುತ್ತೆ ಹೇಳು ತನ್ವ ಅಂತ ಕೇಳಿದಕ್ಕೆ 8:50 ಅಂತಾನೆ, 7 ಗಂಟೆ 7:15 ಜಸ್ಟ್ 1 ಅವರಲ್ಲಿ ಎಲ್ಲ ಮುಗಿಸ್ಬಿಡ್ತೀನಿ ಅಂತ. ಅಷ್ಟು ಬೇಗ ಎಲ್ಲ ಮಾಡಿಬಿಡ್ತೀಯ ಅಂದಾಗ ಖಂಡಿತ ಮಾಡ್ತೀನಿ, ನಾನು ತುಂಬಾ ಫಾಸ್ಟ್ ಇದ್ದೀನಿ ಗೊತ್ತಾ ಅಂತ ಹೇಳ್ತಾರೆ. ಹೋಗು ನಿನ್ನ ಹೇಗೆ ಕಾಟ ಕೊಟ್ಟು ಹಿಂದಿಂದ ಓಡಿಸ್ಬೇಕು, ನಿನ್ನ ರುಚಿ ಚೆನ್ನಾಗಿಲ್ಲ ಅಂದರೆ ಅದೇ ಇಟ್ಕೊಂಡು ನಿನ್ನನ್ನು ಓಡಿಸ್ತೀನಿ ಅಂತ ಕುಸುಮವ್ರು ಹೇಳ್ತಿದ್ದಾರೆ. ನಂತರ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ತಿದ್ರೆ ಮನೆಗೆಲ್ಲ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ತಿದ್ಯಾ ನೀನು, ನಿನಗೆ ಮಾಡ್ತೀನಿರು ಅಂತ ಕುಸುಮವ್ರು ಹೇಳ್ತಿದ್ರೆ ಆ ಕಡೆ ಪೂಜಾಗೆ ಕಾಲ್ ಬರುತ್ತೆ. ಎಲ್ಲೇ ಹೋಗಿದ್ದೆ ಅಷ್ಟೊತ್ತಿಂದ ಕಾಲ್ ಮಾಡ್ತಾಯಿದ್ರು ಕೂಡ ಯಾಕೆ ರಿಸೀವ್ ಮಾಡ್ತಾಯಿಲ್ಲ ಅಂತ ಕೇಳ್ತಿದ್ರೆ, ಅಮ್ಮ ಇಲ್ಲಿ ಭಾವ ಕೆಲಸದವನ್ನ ಕರ್ಕೊಂಡು ಬಂದಿದ್ದಾರೆ ಅಂತಿದ್ದಾಗ ಏನು ಅದನ್ನು ಮಾಡಿಬಿಟ್ನಾ, ಇನ್ನು ಮುಗ್ದೋಯ್ತು ಕತೆ ಅಂತ ಹೇಳ್ತಿರೋ ಬೇಕಿದ್ರೆ ಭಾಗ್ಯ ಅವ್ರು ಬರ್ತಾರೆ. ಏನಾಯ್ತಮ್ಮ ಅಂದಾಗ ನಿನ್ನ ಗಂಡ ನಿನ್ನ ಅವಶ್ಯಕತೆ ಇತ್ತು, ಅದು ಕೂಡ ಬೇಡ ಅಂತ ಕೆಲಸದವ್ರು ಕರ್ಕೊಂಡು ಬಂದಿದ್ದಾರೆ, ಇನ್ಯಾಕೆ ಅವಶ್ಯಕತೆ ಇದೆಯಾ, ಅವ್ರ ಕೈಲಿ ಎಲ್ಲ ಕೂಡ ಕೆಲಸ ಮಾಡಿಸ್ಕೊತಾನೆ, ನಿಧಾನಕ್ಕೆ ನಿನ್ನ ಅತ್ತೆ ಮಾವ ಮಕ್ಕಳು ಎಲ್ಲ ಕೂಡ ನೀನು ಮರ್ತೋಗ್ಬಿಡ್ತಾರೆ ಅಂತ ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು, ಕೆಲಸದವ್ರು ಯಾವತ್ತೂ ಕೂಡ ಅಮ್ಮ ಮತ್ತು ಹೆಂಡತಿ ಸ್ಥಾನದ ತುಂಬೋಕ್ಕಾಗತ್ತಾ, ಖಂಡಿತ ಅದು ಸಾಧ್ಯ ಇಲ್ಲಮ್ಮ, ಆ ರೀತಿ ಇದ್ದಿದ್ರೆ ಯಾರೂ ಮದುವೆ ಆಗ್ತಿರ್ಲಿಲ್ಲ, ಮನೆ ಮಠ ಕೂಡ ಇರ್ತಿರ್ಲಿಲ್ಲ ಅಂತ ಹೇಳ್ತಾರೆ. ನಂತರ ಈ ಕಡೆ ಪೂಜಾ ಅಮ್ಮ ದಯವಿಟ್ಟು ಕೇಳು, ಅವಳು 2 ದಿನ ಕೂಡ ಇರಲ್ಲ, ಅವಳನ್ನ ಕಾಟ ಕೊಟ್ಟು ಅತ್ತೆ ನಾವು ಓಡಿಸ್ಬಿಡ್ತೀವಿ, ಅತ್ತೆಗೂ ಇಷ್ಟ ಇಲ್ಲ ಅಂದಾಗ ಆಕೆ ಬಗ್ಗೆ ನನ್ನ ಹತ್ರ ಮಾತಾಡಬೇಡ, ಆ ಹೆಂಗಸಿಂದನೇ ಇಷ್ಟೆಲ್ಲ ಆಗಿರೋದು ಅಹಂಕಾರ, ಹೋಗ್ಬಿಟ್ಟು ಬಗ್ಬಿಟ್ಟು ಮಗನ ಕರ್ಕೊಂಡು ಬಾ ಅಂದರೆ ಅಹಂಕಾರ ತೋರಿಸಲು, ಇವತ್ತು ನನ್ನ ಮಗಳ ಜೀವನನೇ ಹಾಳಾಗಿ ಹೋಗ್ತದೆ, ನೀನು ಕಂಡ ಬಿಟ್ಟರೆ ಏನೇ ಮಾಡ್ತೀಯ ಅಂತ ಭಾಗ್ಯ ಕೇಳ್ತಿರೋ ಅಷ್ಟರಲ್ಲಿ ಅಕ್ಕಪಕ್ಕದ ಜನ ಬಂದು ಏನು ಭಾಗ್ಯ ನೀನು ಗಂಡನ ಬಿಟ್ಟು ಮನೆಗೆ ಬಂದಿದ್ದೀಯಾ ಅಂತ ಕೇಳ್ತಿದ್ದಾರೆ. ನಂತರ ಈ ಕಡೆ ಭಾಗ್ಯ ಅವ್ರು ಹೋಗಿ ರಾಜ ಅಂತ ಹೇಳಿ ಕರೆದು ತಗೊಂಡು ಸೂಟಲ್ಲಿ ಮಗಂಗೆ ಹೊಡಿತಿದ್ದಾರೆ. ಯಾಕಮ್ಮ ಹೊಡಿತಿದ್ಯಾ ಅಂದಾಗ ನೀನು ಕೆಲಸ ಮಾಡಿರೋರು ಕರೆದಿರೋಳು ಸ್ಲಿಪ್ಪರ್ ಹಾಕ್ಕೊಂಡು ಅಡುಗೆ ಮನೆಗೆ ಹೋಗಿದ್ದಾಳೆ, ಅದಕ್ಕೆ ಕಾರಣ ನೀನೇ ಅಲ್ವಾ ಅವಳನ್ನ ಕರೆದಿರೋದು ಅಂದಮೇಲೆ ನೀನೇ ತಾನೇ ಹೇಳಬೇಕು ಸ್ಲಿಪ್ಪರ್ ಹಾಕ್ಕೊಂಡು ಹೋಗಬಾರ್ದು ಅಂತ, ಅದನ್ನು ಬಿಟ್ಬಿಟ್ಟು ಸುಮ್ಮನಿದೆಯಲ್ವ, ಅವಳಿಗೆ ಹೊಡೆಯೋಕ್ಕಾಗಲ್ವಲ್ಲ
ಅದಕ್ಕೋಸ್ಕರ ನಿನಗೆ ಹೊಡಿತಿದ್ದೀನಿ ಅಂತ ಹೇಳ್ತಿದ್ದಾರೆ. ಅಯ್ಯೋ ಅಮ್ಮ, ಅದನ್ನೇ ಸ್ವಲ್ಪ ನಿಧಾನವಾಗಿ ಹೇಳಬಾರ್ದು ಅಂದಾಗ ಮೊದಲು ಅವ್ಳಿಗೆ ಹೇಳು ಸ್ಲಿಪ್ಪರ್ ಬಿಟ್ಟು ಕೆಲಸ ಮಾಡೋಕ್ಕೆ ಅಂತ ಹೇಳ್ತಾರೆ. ಮೊದಲು ಸ್ಲಿಪ್ಪರ್ ಬಿಟ್ಬಿಡ್ಬಾ, ನಮ್ಮ ಮನೇಲಿ ಇದೆಲ್ಲ ನಡೆಯೋದಿಲ್ಲ ಅಂತ ತಾಂಡವ್ ಹೇಳ್ತಿದ್ದಾರೆ. ಅಯ್ಯೋ ಮಾಡು, ನಾನು ಇದೇ ರೀತಿ ಕೆಲಸ ಮಾಡಿ ಅಭ್ಯಾಸ ಅಂದಾಗ ನಮ್ಮ ಮನೇಲಿ ಇದೆಲ್ಲ ವರ್ಕೌಟ್ ಆಗಲ್ಲ, ಸುಮ್ಮನೆ ಹೋಗಿ ಬಿಟ್ಬಿಟ್ಟು ಬಾ ಅಂತ ತಾಂಡವ್ ಹೇಳಿದಾಗ ಆಕೆನೂ ಕೂಡ ಹೋಗಿ ಸ್ಲಿಪ್ಪನ್ನ ಬಿಟ್ಟು ಬರ್ತಾಳೆ. ನಂತರ ಈ ಕಡೆ ಪೂಜಾ ತನ್ವಿ ತನ್ಮಯ್ ನೀವು ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗಲ್ವಾ, ಹೋಗಿ ಲೇಟ್ ಆಗ್ತದೆ ಅಲ್ವಾ ಅಂದಾಗ ನಮ್ಮ ಬಟ್ಟೆ ಐರನ್ ಆಗಬೇಕು ಅಂದಾಗ ನಿಮ್ಮ ಕೇಟಿಕರ್ ಇದ್ದಾರಲ್ವ ಎಲ್ಲ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಂ ಎಲ್ಲ ಕೂಡ ಮಾಡ್ತೀನಿ, ಆದರೆ ಎಕ್ಸ್ಟ್ರಾ ಮನಿ ಆಗುತ್ತೆ ಅಂತ ಹೇಳ್ತಾರೆ ನೀಲಾ. ಈ ಕಡೆ ತಾಂಡವ್ ಎಕ್ಸ್ಟ್ರಾ ಮನಿನ ಅಂದಾಗ ಹೌದು, ನನ್ನ ಪ್ಯಾಕೇಜಲ್ಲಿ ಜ್ಯೂಸ್ ಸರ್ವಿಸ್ ಕುಕ್ಕಿಂಗ್ ಎರಡೇ ಬರುತ್ತೆ, ಇದೆಲ್ಲ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಮನಿ ಆಗುತ್ತೆ ಅಂದಾಗ ಸರಿ ಆಯಿತು ಕೊಡ್ತೀನಿ ಹೋಗು ಅಂತ ಹೇಳ್ತಾರೆ. ಈ ಕಡೆ ಅಡುಗೆ ಬಿಟ್ಟು ಅವ್ರನ್ನ ರೆಡಿ ಮಾಡಿಸೋಕೆ ಹೋಗಿದ್ದಾರೆ. ಈ ಕಡೆ ಕುಸುಮ ಅವರು ಮಗನ ದಿಟ್ಟಿಸ್ಕೊಂಡು ನೋಡ್ತಿದ್ರೆ ಮಗ ತಲೆ ತಗ್ಸ್ತಿದ್ದಾರೆ, ಏನಪ್ಪ ಇದು ಅಂತ. ಫೈನಲಿ ಆಲ್ರೆಡಿ ತಾಂಡವ್ ಕೂಡ ಬೇಯಿಸಿ ಇಳ್ತಿದ್ದಾನೆ. ನಂತರ ಈ ಕಡೆ ಅಮ್ಮ ಮಗಳು ಮಾತಾಡಬೇಕಿದ್ರೆ ಅಕ್ಕಪಕ್ಕದವ್ರು ಬಂದು ಏನದು ಗಂಡನ ಬಿಟ್ಟು ಬಂದಿದ್ಯಾ, ಹಾಗಿದ್ರೆ ಇಲ್ಲಿಂದ ಹೋಗೋದೇ ಇಲ್ವಾ, ಇಲ್ಲೇ ಜಾಂಡ ಊರ್ಬಿಟ್ಯಾ, ಈ ರೀತಿ ಊರಿದ್ರೆ ಏನಾಗಲ್ಲ, ನೀನೇನೋ ಮದುವೆ ಆಗಿ ಗಂಡನ ಬಿಟ್ಟು ಬಂದುಬಿಟ್ಟೆ, ಆದರೆ ನಿನ್ನ ತಂಗಿ ಮದುವೆ ಆಗದೆ ರೂಢಿದಾಳಲ್ವ, ಅವಳಿಗೆ ತೊಂದರೆ ಆಗಲ್ವ, ಅವಳು ಮದುವೆ ಆಗಬಾರ್ದ, ಈ ರೀತಿ ಬಂದು ಕುತ್ಕೊಂಡ್ಬಿಟ್ರೆ ಆ ಹುಡುಗಿ ಮದುವೆ ಎಲ್ಲ ಆಗುತ್ತೆ, ಅಕ್ಕ ಬಂದು ಕುತ್ಕೊಂಡಿದ್ದಾಳೆ ಅಂತ ತಂಗಿನ ಯಾರು ಮದುವೆ ಮಾಡ್ಕೊಂಡು ಹೋಗ್ತಾರೆ ಅಂತ ಎಲ್ಲ ಮಾತಾಡ್ತಿದ್ದಾರೆ. ಇನ್ನು ಮುಗೀತು ಕತೆ ಅಂತ ಅಂದ್ಕೊಂಡು ಅಕ್ಕಪಕ್ಕದವರು ಒಂದಕ್ಕೆ 4 ಸೇರಿಸಿ ಮಾತಾಡ್ತಾ ಹೋಗ್ತಿದ್ರೆ ಮುಗೀತು, ಇನ್ನೇನಿದೆ ಬಾಕಿ. ಎಲ್ರಿಗೂ ಕೂಡ ಗೊತ್ತಾಯಿತು, ಮರ್ಯಾದೆ ಕೂಡ ಹರಾಜಾಯಿತು. ನೋಡು ಎಲ್ರಿಗೂ ಕೂಡ ಹೇಗೆ ಉತ್ತರ ಕೊಡ್ತೀಯಾ ಅಂತ ನೋಡೋಣ, ಉತ್ತರ ಕೊಡು ಎಲ್ರಿಗೂ ಕೂಡ ಅಂತ ಹೇಳಿ ಸುನಂದವ್ರು ಕೂಡ ಹೇಳ್ತಿದ್ದಾರೆ. ಈ ಕಡೆ ಬಾಗಿಲಿಗೆ ತುಂಬಾ ಮನಸ್ಸಿಗೆ ಹರ್ಟ್ ಆಗ್ತಾ ಇದೆ. ಆದರೆ ಆ ಕಡೆ ಕುಸುಮ ಮತ್ತು ಪೂಜಾ ಸೇರಿಕೊಂಡು ಇಬ್ಬರು ಕೂಡ ಕೆಲಸಕ್ಕೆ ಬಂದಿರೋರಿಗೆ ಕಾಟ ಕೊಟ್ಟು ಹೇಗಾದರೂ ಮಾಡಿ ಅವರು ಕೂಡ ಕೆಲಸ ಬಿಟ್ಟು ಹೋಗ್ಬಿಡಬೇಕು ಅನ್ನೋ ರೀತಿ ಟಾರ್ಚರ್ ಕೊಡೋಕೆ ಮುಂದಾಗ್ತಿದ್ದಾರೆ, ಎಲ್ಲ ರೀತಿ ಪ್ಲ್ಯಾನ್ನ ಮಾಡ್ಕೋತಿದ್ದಾರೆ. ನಂತರ ಇದೆಲ್ಲ ನಡೀತಾ ಇದ್ರೆ ನಂತರ ಈ ಕಡೆ ಪೂಜಾ ಬಂದಿದೆ. ಅದು ಏನು ಮಾಡ್ತೀರಾ ಈಗ, ಭಾವ ಕರ್ಕೊಂಡು ಬಂದ್ರಲ್ಲ ಅಂದಾಗ ಬಂದ್ರೇನಂತೆ, ಅವಳನ್ನ ಹೇಗೆ ಆಚೆ ಕಳಿಸ್ಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವಳು ಬಂದುಬಿಟ್ಲು ಅಂದ ಮಾತ್ರಕ್ಕೆ ನಾನು ಸುಮ್ಮನೆ ಆಗಿಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾನು ಆ ಕಾಲದಿಂದ ನಾನೇ ಇಡೀ ಮನೆ ಕೆಲಸ ಮಾಡಿದವಳು, ಜೊತೆಗೆ ಬೆಂಗಳೂರು ಬಂದಮೇಲೆ ಇಡೀ ಕೆಲಸ ನಾನೇ ಮಾಡ್ತಿದ್ದೆ. ನನ್ನ ಸೊಸೆ ಬಂದಮೇಲೆ ಅವಳೇ ಮಾಡ್ತಿದ್ಲು, ಅಂದಮೇಲೆ ನನ್ನ ಮುದ್ದು ಸೊಸೆ ಕಳಿಸಿ ಅವಳು ಮಾಡೋ ಕೆಲಸನ ಇವಳು ಮಾಡಿಬಿಟ್ರೆ ಒಪ್ಕೊಂಡ್ಬಿಡ್ತೀನಿ. ನನಗೆ ಗೊತ್ತಿದೆ ಏನು ಮಾಡಬೇಕು, ಅವಳನ್ನ ಹೇಗೆ ಓಡಿಸ್ಬೇಕು ಅಂತ ಹೇಳ್ತಾರೆ. ಭಾವ ಸುಮ್ಮನೆ ಓಡಿಸ್ಬಿಟ್ರೆ ಸುಮ್ಮನೆ ಬಿಡ್ತಾರ ಅಂದಾಗ ಅವನೇನು ಸುಮ್ಮನೆ ಬಿಡಲ್ಲ, ಆದರೆ ಹೇಗೆ ಓಡಿಸ್ಬೇಕು ಅಂತ ನನಗೆ ಗೊತ್ತಲ್ಲ ಅಂತ ಹೇಳ್ತಿದ್ದಾರೆ ಕುಸುಮ ಅವರು. ನಂತರ ಈ ಕಡೆ ಖಂಡಿತ ಅತ್ತೆ ಹೇಗೆ ಓಡಿಸ್ತಾರೆ ನೋಡಬೇಕು ಅಂತ ಪೂಜಾ ಮತ್ತು ಧರ್ಮಾಕಲ್ ಇಬ್ಬರು ಕೂಡ ಬಂದು ನೋಡ್ತಾ ಇದ್ರೆ. ಈ ಕಡೆ ತಾಂಡವ್ ಮೊದಲು ಹನಿಗೆ ಥ್ಯಾಂಕ್ಸ್ ಹೇಳಬೇಕು, ಒಂದೇ ಸೊಲ್ಯೂಷನಲ್ಲಿ ಎಲ್ಲ ಕೂಡ ಸಾಲ್ವ್ ಆಗೋಯ್ತು ಪ್ರಾಬ್ಲಮ್ ಅಂದ್ಕೊಂಡು ಹನಿಗೆ ಕಾಲ್ ಮಾಡ್ತಾರೆ, ಥ್ಯಾಂಕ್ಸ್ ಅಂತ ಹೇಳ್ತಾರೆ, ಕೆಲಸದವ್ರು ಬಂದಿದ್ದರಿಂದ ನನಗೆ ರಿಲೀಫ್ ಆದೆ ಅಂತ. ನಂತರ ಈ ಕಡೆ ಇಬ್ಬರ ನಡುವೆ ಫೈಟಿಂಗ್ ಶುರುವಾಗ್ತದೆ. ಬಿಕಾಸ್ ಇನ್ವಿಟೇಷನ್ ಕಾರ್ಡ್ನ ಸೆಲೆಕ್ಟ್ ಮಾಡಬೇಕು, ಬಾ ಹೋಗೋಣ ಅಂದಾಗ ಇನ್ವಿಟೇಷನ್ ಕಾರ್ಡ್ನ ಅಂದಾಗ ಹೌದು ಮದುವೆ ಆದಮೇಲೆ ಇನ್ವಿಟೇಷನ್ ಕಾರ್ಡ್ ಎಲ್ಲ ಕೊಡಬೇಕಾಗುತ್ತಲ್ವ ಅಂದಾಗ ತುಂಬ ಜನ ಕೊಡಬೇಕಲ್ವ ಅಂದಾಗ ಏನು ತುಂಬ ಜನನ ಮದುವೆನ ಆ ರೀತಿ ಮದುವೆ ಆಗಬೇಕು ಅಂದರೆ ಜಸ್ಟ್ ನೀವು ಮನೇಲಿ ತಾಳಿ ಶಾಸ್ತ್ರ ಇಟ್ಕೊಂಡ್ರೆ ಸಾಕು, ಯಾವುದೇ ಕಾರಣಕ್ಕೂ ಯಾರು ಕೂಡ ಬರಬಾರ್ದು, ಗ್ರ್ಯಾಂಡಾಗಿ ಆಗಬಾರ್ದು ಅಂದರೆ ಯಾರು ಕೇಳ್ತಾರೆ ಅವ್ನ ಮಾತು. ಜೋರಾಗಿ ಮದುವೆ ಆಗೋದೆ, ಇವನಿಗೇನೋ 2ನೇ ಮದುವೆ, ಆದರೆ ನನಗೆ ಮೊದಲೇ ಮದುವೆ, ನನಗೆ ಹೇಗೆ ಬೇಕೋ ಹಾಗೆ ಮದುವೆ ಆಗ್ತೀನಿ, ಗ್ರ್ಯಾಂಡಾಗಿ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ. ಹಾಗಿದ್ರೆ ಫೈನಲಿ ಮದುವೆ ದಿನ ಹತ್ತಿರ ಬರ್ತದೆ. ಮತ್ತೊಂದು ಟಾಸ್ಕ್ ಸಿದ್ಧವಾಗಬೇಕಾಗಿದೆ. ತಾಂಡವ್ 7 ದಿನದ ಚಾಲೆಂಜಲ್ಲಿ 7 ದಿನನೇ ಕೈ ಕೊಟ್ಟು ಹೋಗ್ಬೋದು ಅಂತ ಎಲ್ಲ ರೀತಿಲೂ ಅನಿಸ್ತದೆ. ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೂ ವೇಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ.